ಇರಾನ್ ಸೇನಾ ಮುಖ್ಯಸ್ಥ ಅಮೀರ್ ಹತಾಮಿ ಬಲಿಯಾಗಿದ್ದಾನೆ. ಭೀಕರವಾದ ದಾಳಿಗೆ ಇರಾನ್ ವಿರುದ್ಧ ರಣಘೋರ ಯುದ್ಧವನ್ನ ಅಮೆರಿಕ ಸಾರಿದೆ. ಇಸ್ರೇಲ್ ಜೊತೆ ಸೇರಿಕೊಂಡು ಅಮೆರಿಕ ಜಂಟಿ ಸಮರವನ್ನ ಮಾಡುತ್ತಿದೆ. ಇರಾನ್ ಜೊತೆಗೆ ಚೀನಾ ಏನಾದ್ರೂ ಜೊತೆಯಾಗಿಲ್ಲ ಅಂತ ಹೇಳಿದ್ರೆ ಇರಾನ್ ಸಂಪೂರ್ಣ ಸರ್ವನಾಶವಾಗುತ್ತೆ. ಹತಾಮಿ ಕಥಂ ಖಚಿತಪಡಿಸಿದ ಇಸ್ರೇಲ್ ಮಾಧ್ಯಮಗಳು, ನಾವು ಹೊಡೆದಾಕಿದ್ದೀವಿ, ಇರಾನ್ನ ಸೇನೆಯನ್ನ ಧ್ವಂಸ ಮಾಡಿದ್ದೀವಿ ಅನ್ನೋದನ್ನ ಹೇಳಿದ್ದಾರೆ. ಆ ಮೂಲಕ ಇರಾನ್ ಅನ್ನ ನಾವು ಸರ್ವನಾಶ ಮಾಡ್ತೀವಿ, 2 ದಿನಗಳ ಕಾಲ ಎಮರ್ಜೆನ್ಸಿಯನ್ನ, ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ. ಇಸ್ರೇಲ್ನಲ್ಲಿ ವಾಪಸ್ ಅಟ್ಯಾಕ್ ಮಾಡಬಾರದು ಇರಾನ್ ಅನ್ನೋ ಕಾರಣಕ್ಕೋಸ್ಕರ ಎಲ್ಲಾ ಪೂರ್ವ ಸನ್ನದ್ಧತೆಯೊಂದಿಗೆ ಈಗ ಇಸ್ರೇಲ್ ಇರಾನ್ ಅನ್ನ ಕೆಡುವುದಕ್ಕೆ ಹೊರಟಿದೆ. ಮೊದಲೇ ಆಂತರಿಕವಾದಂತ ಸಂಘರ್ಷ ಇರಾನ್ನಲ್ಲಿ ತಲೆದೂರಿದೆ. ಇದು ಬಹುಶಃ ಇರಾನ್ಗೆ ಹಿನ್ನಡೆ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇರಾನ್ ಸೇನಾ ಮುಖ್ಯಸ್ಥ ಅಮೀರ್ ಹತಾಮಿ ಬಲಿಯಾಗಿದ್ದಾನೆ. ಭೀಕರವಾದ ದಾಳಿಗೆ ಇರಾನ್ ವಿರುದ್ಧ ರಣಘೋರ ಯುದ್ಧವನ್ನ ಅಮೆರಿಕ ಸಾರಿದೆ. ಇಸ್ರೇಲ್ ಜೊತೆ ಸೇರಿಕೊಂಡು ಅಮೆರಿಕ ಜಂಟಿ ಸಮರವನ್ನ ಮಾಡುತ್ತಿದೆ. ಇರಾನ್ ಜೊತೆಗೆ ಚೀನಾ ಏನಾದ್ರೂ ಜೊತೆಯಾಗಿಲ್ಲ ಅಂತ ಹೇಳಿದ್ರೆ ಇರಾನ್ ಸಂಪೂರ್ಣ ಸರ್ವನಾಶವಾಗುತ್ತೆ. ಹತಾಮಿ ಕಥಂ ಖಚಿತಪಡಿಸಿದ ಇಸ್ರೇಲ್ ಮಾಧ್ಯಮಗಳು, ನಾವು ಹೊಡೆದಾಕಿದ್ದೀವಿ, ಇರಾನ್ನ ಸೇನೆಯನ್ನ ಧ್ವಂಸ ಮಾಡಿದ್ದೀವಿ ಅನ್ನೋದನ್ನ ಹೇಳಿದ್ದಾರೆ. ಆ ಮೂಲಕ ಇರಾನ್ ಅನ್ನ ನಾವು ಸರ್ವನಾಶ ಮಾಡ್ತೀವಿ, 2 ದಿನಗಳ ಕಾಲ ಎಮರ್ಜೆನ್ಸಿಯನ್ನ, ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ. ಇಸ್ರೇಲ್ನಲ್ಲಿ ವಾಪಸ್ ಅಟ್ಯಾಕ್ ಮಾಡಬಾರದು ಇರಾನ್ ಅನ್ನೋ ಕಾರಣಕ್ಕೋಸ್ಕರ ಎಲ್ಲಾ ಪೂರ್ವ ಸನ್ನದ್ಧತೆಯೊಂದಿಗೆ ಈಗ ಇಸ್ರೇಲ್ ಇರಾನ್ ಅನ್ನ ಕೆಡುವುದಕ್ಕೆ ಹೊರಟಿದೆ. ಮೊದಲೇ ಆಂತರಿಕವಾದಂತ ಸಂಘರ್ಷ ಇರಾನ್ನಲ್ಲಿ ತಲೆದೂರಿದೆ. ಇದು ಬಹುಶಃ ಇರಾನ್ಗೆ ಹಿನ್ನಡೆ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇರಾನ್ ಸೇನಾ ಮುಖ್ಯಸ್ಥ ಅಮೀರ್ ಹತಾಮಿ ಬಲಿಯಾಗಿದ್ದಾನೆ. ಭೀಕರವಾದ ದಾಳಿಗೆ ಇರಾನ್ ವಿರುದ್ಧ ರಣಘೋರ ಯುದ್ಧವನ್ನ ಅಮೆರಿಕ ಸಾರಿದೆ. ಇಸ್ರೇಲ್ ಜೊತೆ ಸೇರಿಕೊಂಡು ಅಮೆರಿಕ ಜಂಟಿ ಸಮರವನ್ನ ಮಾಡುತ್ತಿದೆ. ಇರಾನ್ ಜೊತೆಗೆ ಚೀನಾ ಏನಾದ್ರೂ ಜೊತೆಯಾಗಿಲ್ಲ ಅಂತ ಹೇಳಿದ್ರೆ ಇರಾನ್ ಸಂಪೂರ್ಣ ಸರ್ವನಾಶವಾಗುತ್ತೆ. ಹತಾಮಿ ಕಥಂ ಖಚಿತಪಡಿಸಿದ ಇಸ್ರೇಲ್ ಮಾಧ್ಯಮಗಳು, ನಾವು ಹೊಡೆದಾಕಿದ್ದೀವಿ, ಇರಾನ್ನ ಸೇನೆಯನ್ನ ಧ್ವಂಸ ಮಾಡಿದ್ದೀವಿ ಅನ್ನೋದನ್ನ ಹೇಳಿದ್ದಾರೆ. ಆ ಮೂಲಕ ಇರಾನ್ ಅನ್ನ ನಾವು ಸರ್ವನಾಶ ಮಾಡ್ತೀವಿ, 2 ದಿನಗಳ ಕಾಲ ಎಮರ್ಜೆನ್ಸಿಯನ್ನ, ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ. ಇಸ್ರೇಲ್ನಲ್ಲಿ ವಾಪಸ್ ಅಟ್ಯಾಕ್ ಮಾಡಬಾರದು ಇರಾನ್ ಅನ್ನೋ ಕಾರಣಕ್ಕೋಸ್ಕರ ಎಲ್ಲಾ ಪೂರ್ವ ಸನ್ನದ್ಧತೆಯೊಂದಿಗೆ ಈಗ ಇಸ್ರೇಲ್ ಇರಾನ್ ಅನ್ನ ಕೆಡುವುದಕ್ಕೆ ಹೊರಟಿದೆ. ಮೊದಲೇ ಆಂತರಿಕವಾದಂತ ಸಂಘರ್ಷ ಇರಾನ್ನಲ್ಲಿ ತಲೆದೂರಿದೆ. ಇದು ಬಹುಶಃ ಇರಾನ್ಗೆ ಹಿನ್ನಡೆ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇರಾನ್ ಸೇನಾ ಮುಖ್ಯಸ್ಥ ಅಮೀರ್ ಹತಾಮಿ ಬಲಿಯಾಗಿದ್ದಾನೆ. ಭೀಕರವಾದ ದಾಳಿಗೆ ಇರಾನ್ ವಿರುದ್ಧ ರಣಘೋರ ಯುದ್ಧವನ್ನ ಅಮೆರಿಕ ಸಾರಿದೆ. ಇಸ್ರೇಲ್ ಜೊತೆ ಸೇರಿಕೊಂಡು ಅಮೆರಿಕ ಜಂಟಿ ಸಮರವನ್ನ ಮಾಡುತ್ತಿದೆ. ಇರಾನ್ ಜೊತೆಗೆ ಚೀನಾ ಏನಾದ್ರೂ ಜೊತೆಯಾಗಿಲ್ಲ ಅಂತ ಹೇಳಿದ್ರೆ ಇರಾನ್ ಸಂಪೂರ್ಣ ಸರ್ವನಾಶವಾಗುತ್ತೆ. ಹತಾಮಿ ಕಥಂ ಖಚಿತಪಡಿಸಿದ ಇಸ್ರೇಲ್ ಮಾಧ್ಯಮಗಳು, ನಾವು ಹೊಡೆದಾಕಿದ್ದೀವಿ, ಇರಾನ್ನ ಸೇನೆಯನ್ನ ಧ್ವಂಸ ಮಾಡಿದ್ದೀವಿ ಅನ್ನೋದನ್ನ ಹೇಳಿದ್ದಾರೆ. ಆ ಮೂಲಕ ಇರಾನ್ ಅನ್ನ ನಾವು ಸರ್ವನಾಶ ಮಾಡ್ತೀವಿ, 2 ದಿನಗಳ ಕಾಲ ಎಮರ್ಜೆನ್ಸಿಯನ್ನ, ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ. ಇಸ್ರೇಲ್ನಲ್ಲಿ ವಾಪಸ್ ಅಟ್ಯಾಕ್ ಮಾಡಬಾರದು ಇರಾನ್ ಅನ್ನೋ ಕಾರಣಕ್ಕೋಸ್ಕರ ಎಲ್ಲಾ ಪೂರ್ವ ಸನ್ನದ್ಧತೆಯೊಂದಿಗೆ ಈಗ ಇಸ್ರೇಲ್ ಇರಾನ್ ಅನ್ನ ಕೆಡುವುದಕ್ಕೆ ಹೊರಟಿದೆ. ಮೊದಲೇ ಆಂತರಿಕವಾದಂತ ಸಂಘರ್ಷ ಇರಾನ್ನಲ್ಲಿ ತಲೆದೂರಿದೆ. ಇದು ಬಹುಶಃ ಇರಾನ್ಗೆ ಹಿನ್ನಡೆ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇರಾನ್ ಸೇನಾ ಮುಖ್ಯಸ್ಥ ಅಮೀರ್ ಹತಾಮಿ ಬಲಿಯಾಗಿದ್ದಾನೆ. ಭೀಕರವಾದ ದಾಳಿಗೆ ಇರಾನ್ ವಿರುದ್ಧ ರಣಘೋರ ಯುದ್ಧವನ್ನ ಅಮೆರಿಕ ಸಾರಿದೆ. ಇಸ್ರೇಲ್ ಜೊತೆ ಸೇರಿಕೊಂಡು ಅಮೆರಿಕ ಜಂಟಿ ಸಮರವನ್ನ ಮಾಡುತ್ತಿದೆ. ಇರಾನ್ ಜೊತೆಗೆ ಚೀನಾ ಏನಾದ್ರೂ ಜೊತೆಯಾಗಿಲ್ಲ ಅಂತ ಹೇಳಿದ್ರೆ ಇರಾನ್ ಸಂಪೂರ್ಣ ಸರ್ವನಾಶವಾಗುತ್ತೆ. ಹತಾಮಿ ಕಥಂ ಖಚಿತಪಡಿಸಿದ ಇಸ್ರೇಲ್ ಮಾಧ್ಯಮಗಳು, ನಾವು ಹೊಡೆದಾಕಿದ್ದೀವಿ, ಇರಾನ್ನ ಸೇನೆಯನ್ನ ಧ್ವಂಸ ಮಾಡಿದ್ದೀವಿ ಅನ್ನೋದನ್ನ ಹೇಳಿದ್ದಾರೆ. ಆ ಮೂಲಕ ಇರಾನ್ ಅನ್ನ ನಾವು ಸರ್ವನಾಶ ಮಾಡ್ತೀವಿ, 2 ದಿನಗಳ ಕಾಲ ಎಮರ್ಜೆನ್ಸಿಯನ್ನ, ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ. ಇಸ್ರೇಲ್ನಲ್ಲಿ ವಾಪಸ್ ಅಟ್ಯಾಕ್ ಮಾಡಬಾರದು ಇರಾನ್ ಅನ್ನೋ ಕಾರಣಕ್ಕೋಸ್ಕರ ಎಲ್ಲಾ ಪೂರ್ವ ಸನ್ನದ್ಧತೆಯೊಂದಿಗೆ ಈಗ ಇಸ್ರೇಲ್ ಇರಾನ್ ಅನ್ನ ಕೆಡುವುದಕ್ಕೆ ಹೊರಟಿದೆ. ಮೊದಲೇ ಆಂತರಿಕವಾದಂತ ಸಂಘರ್ಷ ಇರಾನ್ನಲ್ಲಿ ತಲೆದೂರಿದೆ. ಇದು ಬಹುಶಃ ಇರಾನ್ಗೆ ಹಿನ್ನಡೆ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ.
ಇರಾನ್ ಸೇನಾ ಮುಖ್ಯಸ್ಥ ಅಮೀರ್ ಹತಾಮಿ ಬಲಿಯಾಗಿದ್ದಾನೆ. ಭೀಕರವಾದ ದಾಳಿಗೆ ಇರಾನ್ ವಿರುದ್ಧ ರಣಘೋರ ಯುದ್ಧವನ್ನ ಅಮೆರಿಕ ಸಾರಿದೆ. ಇಸ್ರೇಲ್ ಜೊತೆ ಸೇರಿಕೊಂಡು ಅಮೆರಿಕ ಜಂಟಿ ಸಮರವನ್ನ ಮಾಡುತ್ತಿದೆ. ಇರಾನ್ ಜೊತೆಗೆ ಚೀನಾ ಏನಾದ್ರೂ ಜೊತೆಯಾಗಿಲ್ಲ ಅಂತ ಹೇಳಿದ್ರೆ ಇರಾನ್ ಸಂಪೂರ್ಣ ಸರ್ವನಾಶವಾಗುತ್ತೆ. ಹತಾಮಿ ಕಥಂ ಖಚಿತಪಡಿಸಿದ ಇಸ್ರೇಲ್ ಮಾಧ್ಯಮಗಳು, ನಾವು ಹೊಡೆದಾಕಿದ್ದೀವಿ, ಇರಾನ್ನ ಸೇನೆಯನ್ನ ಧ್ವಂಸ ಮಾಡಿದ್ದೀವಿ ಅನ್ನೋದನ್ನ ಹೇಳಿದ್ದಾರೆ. ಆ ಮೂಲಕ ಇರಾನ್ ಅನ್ನ ನಾವು ಸರ್ವನಾಶ ಮಾಡ್ತೀವಿ, 2 ದಿನಗಳ ಕಾಲ ಎಮರ್ಜೆನ್ಸಿಯನ್ನ, ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ. ಇಸ್ರೇಲ್ನಲ್ಲಿ ವಾಪಸ್ ಅಟ್ಯಾಕ್ ಮಾಡಬಾರದು ಇರಾನ್ ಅನ್ನೋ ಕಾರಣಕ್ಕೋಸ್ಕರ ಎಲ್ಲಾ ಪೂರ್ವ ಸನ್ನದ್ಧತೆಯೊಂದಿಗೆ ಈಗ ಇಸ್ರೇಲ್ ಇರಾನ್ ಅನ್ನ ಕೆಡುವುದಕ್ಕೆ ಹೊರಟಿದೆ. ಮೊದಲೇ ಆಂತರಿಕವಾದಂತ ಸಂಘರ್ಷ ಇರಾನ್ನಲ್ಲಿ ತಲೆದೂರಿದೆ. ಇದು ಬಹುಶಃ ಇರಾನ್ಗೆ ಹಿನ್ನಡೆ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇರಾನ್ ಸೇನಾ ಮುಖ್ಯಸ್ಥ ಅಮೀರ್ ಹತಾಮಿ ಬಲಿಯಾಗಿದ್ದಾನೆ. ಭೀಕರವಾದ ದಾಳಿಗೆ ಇರಾನ್ ವಿರುದ್ಧ ರಣಘೋರ ಯುದ್ಧವನ್ನ ಅಮೆರಿಕ ಸಾರಿದೆ. ಇಸ್ರೇಲ್ ಜೊತೆ ಸೇರಿಕೊಂಡು ಅಮೆರಿಕ ಜಂಟಿ ಸಮರವನ್ನ ಮಾಡುತ್ತಿದೆ. ಇರಾನ್ ಜೊತೆಗೆ ಚೀನಾ ಏನಾದ್ರೂ ಜೊತೆಯಾಗಿಲ್ಲ ಅಂತ ಹೇಳಿದ್ರೆ ಇರಾನ್ ಸಂಪೂರ್ಣ ಸರ್ವನಾಶವಾಗುತ್ತೆ. ಹತಾಮಿ ಕಥಂ ಖಚಿತಪಡಿಸಿದ ಇಸ್ರೇಲ್ ಮಾಧ್ಯಮಗಳು, ನಾವು ಹೊಡೆದಾಕಿದ್ದೀವಿ, ಇರಾನ್ನ ಸೇನೆಯನ್ನ ಧ್ವಂಸ ಮಾಡಿದ್ದೀವಿ ಅನ್ನೋದನ್ನ ಹೇಳಿದ್ದಾರೆ. ಆ ಮೂಲಕ ಇರಾನ್ ಅನ್ನ ನಾವು ಸರ್ವನಾಶ ಮಾಡ್ತೀವಿ, 2 ದಿನಗಳ ಕಾಲ ಎಮರ್ಜೆನ್ಸಿಯನ್ನ, ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ. ಇಸ್ರೇಲ್ನಲ್ಲಿ ವಾಪಸ್ ಅಟ್ಯಾಕ್ ಮಾಡಬಾರದು ಇರಾನ್ ಅನ್ನೋ ಕಾರಣಕ್ಕೋಸ್ಕರ ಎಲ್ಲಾ ಪೂರ್ವ ಸನ್ನದ್ಧತೆಯೊಂದಿಗೆ ಈಗ ಇಸ್ರೇಲ್ ಇರಾನ್ ಅನ್ನ ಕೆಡುವುದಕ್ಕೆ ಹೊರಟಿದೆ. ಮೊದಲೇ ಆಂತರಿಕವಾದಂತ ಸಂಘರ್ಷ ಇರಾನ್ನಲ್ಲಿ ತಲೆದೂರಿದೆ. ಇದು ಬಹುಶಃ ಇರಾನ್ಗೆ ಹಿನ್ನಡೆ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇರಾನ್ ಸೇನಾ ಮುಖ್ಯಸ್ಥ ಅಮೀರ್ ಹತಾಮಿ ಬಲಿಯಾಗಿದ್ದಾನೆ. ಭೀಕರವಾದ ದಾಳಿಗೆ ಇರಾನ್ ವಿರುದ್ಧ ರಣಘೋರ ಯುದ್ಧವನ್ನ ಅಮೆರಿಕ ಸಾರಿದೆ. ಇಸ್ರೇಲ್ ಜೊತೆ ಸೇರಿಕೊಂಡು ಅಮೆರಿಕ ಜಂಟಿ ಸಮರವನ್ನ ಮಾಡುತ್ತಿದೆ. ಇರಾನ್ ಜೊತೆಗೆ ಚೀನಾ ಏನಾದ್ರೂ ಜೊತೆಯಾಗಿಲ್ಲ ಅಂತ ಹೇಳಿದ್ರೆ ಇರಾನ್ ಸಂಪೂರ್ಣ ಸರ್ವನಾಶವಾಗುತ್ತೆ. ಹತಾಮಿ ಕಥಂ ಖಚಿತಪಡಿಸಿದ ಇಸ್ರೇಲ್ ಮಾಧ್ಯಮಗಳು, ನಾವು ಹೊಡೆದಾಕಿದ್ದೀವಿ, ಇರಾನ್ನ ಸೇನೆಯನ್ನ ಧ್ವಂಸ ಮಾಡಿದ್ದೀವಿ ಅನ್ನೋದನ್ನ ಹೇಳಿದ್ದಾರೆ. ಆ ಮೂಲಕ ಇರಾನ್ ಅನ್ನ ನಾವು ಸರ್ವನಾಶ ಮಾಡ್ತೀವಿ, 2 ದಿನಗಳ ಕಾಲ ಎಮರ್ಜೆನ್ಸಿಯನ್ನ, ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ. ಇಸ್ರೇಲ್ನಲ್ಲಿ ವಾಪಸ್ ಅಟ್ಯಾಕ್ ಮಾಡಬಾರದು ಇರಾನ್ ಅನ್ನೋ ಕಾರಣಕ್ಕೋಸ್ಕರ ಎಲ್ಲಾ ಪೂರ್ವ ಸನ್ನದ್ಧತೆಯೊಂದಿಗೆ ಈಗ ಇಸ್ರೇಲ್ ಇರಾನ್ ಅನ್ನ ಕೆಡುವುದಕ್ಕೆ ಹೊರಟಿದೆ. ಮೊದಲೇ ಆಂತರಿಕವಾದಂತ ಸಂಘರ್ಷ ಇರಾನ್ನಲ್ಲಿ ತಲೆದೂರಿದೆ. ಇದು ಬಹುಶಃ ಇರಾನ್ಗೆ ಹಿನ್ನಡೆ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ.